Hi students, good morning. Today we learned the chapter 4 basic geometrical ideas and first definition is point. Now use ಮಾಡ್ತಾ ಹೋಗ್ತೀವಲ್ಲ points are dot and what is point? The point is determined the point determine locate does not have any size and shape. Size, the point has no length, point has no length, breadth and height. Yes, ನಾವು ಪಾಯಿಂಟ್ ಯೂಸ್ ಮಾಡ್ತೀವಿ. ಆ ಪಾಯಿಂಟಲ್ಲಿ ನಾವು ಬ್ರೆಡ್ತ್ ಹೈಟ್ ಆ್ಯಂಡ್ ಲೆಂತಲ್ಲಿ ಬರ್ತಾ ಹೋಗಲ್ಲ. ಇಟ್ ಈಸ್ ಡಸ್ ನಾಟ್ ಹ್ಯಾವ್ ಎನಿ ಸೈಜ್. ಆ್ಯಂಡ್ next definition is line. Lines can be extended both the directions. The lines is refers to straight lines. Lines ಯಾವ ರೀತಿ ರೆಫರ್ಸ್ ಮಾಡ್ತೀವಿ? Extend both the directions is refers to straight line. Yes. Lines can be refers to the straight line is called as line. Yes. ನೋಡಿ ಇಲ್ಲಿ ನಾವು ಲೈನ್ ಯೂಸ್ ಮಾಡ್ತೀವಿ. ಬೋತ್ ಸೈಡ್ಸ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಒಂದು ಲೈನ್ ಇದ್ದರೆ ಬೋತ್ ಸೈಡ್ಸ್ ಲೈನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಇದು ರೆಫರ್ಸ್ ಟು ದಿ ವಿಚ್ ಲೈನ್ ಸ್ಟ್ರೈಟ್ ಲೈನ್ ಆಗಿ ನಾವು ರೆಫರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಥರ್ಡ್ ಡೆಫಿನೇಷನ್ ನೆಕ್ಸ್ಟ್ ಇಸ್ ಇಂಟರ್ಸೆಕ್ಟ್ ಲೈನ್ ಆರ್ ಇಂಟರ್ಸೆಕ್ಷನ್ ಲೈನ್. ಇಂಟರ್ಸೆಕ್ಟ್ ಲೈನ್, if two lines have one common point, if two lines have one common point called as intersecting lines. Is intersecting lines ಅಲ್ಲಿ two lines ಇರುತ್ತೆ, ಅದರಲ್ಲಿ one common point, one ಮಾತ್ರ common point ಆಗಿರುತ್ತೆ. ಎಸ್ ನೋಡ್ತಾ ಹೋಗಿಲಿ. ಎಸ್ ಲೈನ್ಸ್ 2 ಇದೆ, point is 1 ಇದೆ. Two lines and one common point is called intersecting lines. The two lines are intersect to each other. Two lines ಏನಾಗಿರುತ್ತೆ, ಈ ರೀತಿ intersect ಆಗಿರುತ್ತೆ. If two lines are intersect to each other, two lines intersect ಆಗಿರುತ್ತೆ ಈ ರೀತಿ, ಪ್ಲಸ್ one common point, two lines ಈ ರೀತಿ ಪಾಯಿಂಟ್ಸ್ ಇಂಟರ್ಸೆಕ್ಟೆಡ್ ಆಗಿರುತ್ತೆ. ಈಗ ಕಾಲ್ಡ್ ಆಸ್ ಇಂಟರ್ಸೆಕ್ಷನ್ಸ್ ಲೈನ್ಸ್. ಈ ಫಿಗರ್ ನೋಡ್ತಾ ಹೋಗಿ ಇದನ್ನ ನಾವು ಎಲ್ ಅಂತ ರೆಫರ್ಸ್ ಮಾಡ್ತಾ ಹೋಗ್ತೀವಿ. ಒಂದು ಲೈನ್ನ ಒಂದನ್ನ ಎಮ್ ಅಂತ ರೆಫರ್ಸ್ ಮಾಡ್ತಾ ಹೋಗ್ತೀವಿ. ಎಲ್ ಅಂಡ್ ಎಮ್ ಈಸ್ ಎ ಇಂಟರ್ಸೆಕ್ಟಿಂಗ್ ಟು ಈಚ್ ಅದರ್. ಎಲ್ ಅಂಡ್ ಎಮ್ ಎರಡು ಇಂಟರ್ಸೆಕ್ಟಿಂಗ್ ಈಚ್ ಅದರ್, ಎರಡು ಇಂಟರ್ಸೆಕ್ಟ್ ಆಗಿದೆ. ಎಕ್ಸಾಂಪಲ್ ಫಾರ್ ಲೆಟರ್ ಇಸ್ ಎಕ್ಸ್. ನಾವು ಲೆಟರ್ ಎಕ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಇಸ್ ಕ್ರಾಸ್ ಸೆಕ್ಷನ್ಸ್. ಲೆಟರ್ ಇಸ್ ಎಕ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲಲ್ಲಿ ಲೆಟರ್ ಎಕ್ಸ್ ಅನ್ನೋ ಒಂದು ಲೆಟರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಆಗಿದೆ, ಕಾಮನ್ ಪಾಯಿಂಟ್ ಇಸ್ 1 ಇದೆ. ಇಸ್ ಅನದರ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಸೆಕ್ಷನ್ಸ್ ಅಂತಲೇ ಹೇಳ್ತಾ ಹೋಗ್ಬೋದು. ನಾವು ಕ್ರಾಸಲ್ಲಿ ಯೂಸ್ ಮಾಡೋವಂಥವನ್ನ ಇಟ್ ಈಸ್ ಇನ್ 2 rays ಆ್ಯಂಡ್ 1 is ಎ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಎ ಇಂಟರ್ಸೆಕ್ಟಿಂಗ್ ಲೈನ್. ನೆಕ್ಸ್ಟ್ definition. Next is parallel lines. Yes, what is parallel lines? ನಾವು parallel lines ಹೇಳ್ತಾ ಹೋಗ್ತೀವಿ. ಸೇಮ್ ಲೈನ್ಸ್ ಏನಿರುತ್ತೆ, ಸೇಮ್ ಡಿಸ್ಟೆನ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಅಂದರೆ ಮೀನ್ಸ್ ಇಟ್ ಈಸ್ ಎ ಸೇಮ್ ಡಿಸ್ಟೆನ್ಸ್ ಎ ಪಾಯಿಂಟ್ ವಿಲ್ ಬಿ ನೆವರ್ ಮೀಟ್. ಅಂದರೆ ಒಂದು ಲೈನು ಮೀಟ್ ಆಗ್ತಾ ಹೋಗೋದಿಲ್ಲ, ಲೈನ್ಸ್ ಮೀಟ್ ಆಗ್ತಾ ಹೋಗಲ್ಲ. ಸೇಮ್ ಡಿಸ್ಟೆನ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಅದು ಪಾಸ್ ಆಗ್ತಾ ಇರುತ್ತೆ. ಪ್ಯಾರಲಲ್ ಆಗಿ ಏನಾಗ್ತಾ ಇರುತ್ತೆ, ಲೈನ್ಸ್ ಪಾಸ್ ಆಗ್ತಾ ಇರುತ್ತೆ. ಇದನ್ನ ನಾವಿಲ್ಲಿ ಇಟ್ ಇಸ್ ಎ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಲೈನ್ಸ್ ವಿಚ್ ಹ್ಯಾವ್ ಮೀಟ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. meets have does not intersecting to each other. The parallel lines is always in a same distance, will in a never meet. ಇಲ್ಲಿ ಮೀಟ್ ಆಗ್ತಾ ಹೋಗಲ್ಲ, ಸೇಮ್ ಡಿಸ್ಟೆನ್ಸ್ ಅಲ್ಲಿ
ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ದ ಲೈನ್ಸ್ ಡೆಫಿನೇಷನ್ಸ್ ಬರ್ಕೊಳ್ಳಿ. ದ ಲೈನ್ಸ್ ಆಫ್ ದಿ ಪ್ಯಾರಲಲ್ ಆಲ್ವೇಸ್, ದ ಲೈನ್ಸ್ ಆರ್ ಪ್ಯಾರಲಲ್, they are always same distance, but never meet, is called as parallel lines. Next definition. Next is a line segment. Line segment is the parts of the line that connects the point. The parts of the line that connects the point. Is called as line segment. It is starting point into ending point. ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಇರುತ್ತೆ. ಇದನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಆಗಬೇಕನ್ನೋದು ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲೇ ಎಂಡ್ ಆಗಬೇಕನ್ನೋ ಒಂದು ಪಾಯಿಂಟನ್ನ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂಟು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಬೋತ್ ಪಾಯಿಂಟ್ಸ್ ಇರುತ್ತೆ. ಅದನ್ನು ನಾವಿಲ್ಲಿ ಲೈನ್ ಸೆಗ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ಸ್ ಲೈನ್ ದಟ್ ಕನೆಕ್ಟ್ಸ್ ಟು ದಿ ಪಾಯಿಂಟ್. ನೆಕ್ಸ್ಟ್ ಡೆಫಿನೇಷನ್. ನೆಕ್ಸ್ಟ್ ಈಸ್ ರೇ. ವಾಟ್ ಈಸ್ ರೇ? The part of the line that extends indefinitely in one direction from a point is called as a ray. ಇಲ್ಲಿ ಒನ್ ಪಾಯಿಂಟ್ ಇರುತ್ತೆ, ಒನ್ ಡೈರೆಕ್ಷನ್ಸ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಪಾಯಿಂಟ್ ಇರುತ್ತೆ. ಇಟ್ ಈಸ್ ಎನ್ ಇನಿಷಿಯಲ್ ಪಾಯಿಂಟ್ ಇರುತ್ತೆ. ಇಟ್ ಹ್ಯಾಸ್ ಓನ್ಲಿ ಒನ್ ಪಾಯಿಂಟ್ ಈಸ್ ಎ ಎಂಡ್ ಪಾಯಿಂಟ್. ಒನ್ ಪಾಯಿಂಟ್ ಮಾತ್ರ ಇರುತ್ತೆ. ಇಟ್ ಈಸ್ ಎ ಎಂಡಿಂಗ್ ಪಾಯಿಂಟ್. ಒಂದು ಪಾಯಿಂಟಲ್ಲಿ ಮೂವ್ ಆದರೆ ರೇ ಆ ಒಂದು ಎಂಡಿಂಗ್ ಪಾಯಿಂಟಲ್ಲಿ ಏನಾಗುತ್ತೆ, ಸ್ಟಾಪ್ ಆಗ್ತಾ ಹೋಗುತ್ತೆ. ಇಟ್ ಹ್ಯಾಸ್ ಓನ್ಲಿ ಒನ್ ಎಂಡ್ ಪಾಯಿಂಟ್. ಈಸ್ ಎ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಈಸ್ ಎಕ್ಸಾಂಪಲ್ ಫಾರ್ ಸನ್ ರೇಸ್. ಈ ರೀತಿ ಸನ್ ರೈಸ್ ಇರುತ್ತೆ ಅಂದರೆ ಒಂದು ರೇ ಮಾತ್ರ ಏನಾಗ್ತಾ ಇರುತ್ತೆ, ಒಂದು ಪಾಯಿಂಟಿಂದ ಒಂದು ರೇನೇ ಮಾತ್ರ ಪಾಸ್ ಆಗ್ತಾ ಹೋಗಿರುತ್ತೆ ಅಲ್ವಾ. ಇಟ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಇರುತ್ತೆ. ಇದನ್ನ ನಾವಿಲ್ಲಿ ಇಟ್ ಈಸ್ ಏನಂತ ಕರಿತಾ ಹೋಗ್ತೀವಿ, ರೇ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತೀವಿ. ನಾವು ರೇನ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ರೇನ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡೆಫಿನೇಷನ್. ಒಂದು ಮಾತ್ರ ಎಂಡಿಂಗ್ ಪಾಯಿಂಟ್ ಇರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಆದರೆ ಒಂದು ರೇ, ಅದಕ್ಕೆ ಒಂದು ಮಾತ್ರ ಈ ರೀತಿ ಎಂಡಿಂಗ್ ಪಾಯಿಂಟ್ಸ್ ಇರುತ್ತೆ. ಅದನ್ನು ನಾವಿಲ್ಲಿ ರೇಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡೆಫಿನೇಷನ್. ನೆಕ್ಸ್ಟ್ ಈಸ್ ಓಪನ್ ಕರ್ವ್. ದ ಕರ್ವ್ ವಿಚ್ does not or not. The curve which does not cut itself is called as open curve. ನಾವು ಕರ್ವ್ಸ್ ಹೇಳ್ತಾ ಹೋಗ್ತೀವಿ. ಇದೆಲ್ಲ ನಾವು ಕರ್ವ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಹೌದಾ. ಈ ಕರ್ವ್ಸ್ ಅಲ್ಲಿ ಇಟ್ ಈಸ್ ಎ ಓಪನ್ ಕರ್ವ್ ಅಲ್ಲಿ ವಿಚ್ ಡಸ್ ನಾಟ್ ಕಟ್ ಇಟ್ ಸೆಲ್ಫ್. ನಾವಿಲ್ಲಿ ಕರ್ವ್ ಯೂಸ್ ಮಾಡ್ತೀವಿ. ಇಲ್ಲಿ ಎಲ್ಲೂ ಒಂದು ಕರ್ವ್ ಈ ರೀತಿ ಕಟ್ ಆಗಿರೋದಿಲ್ಲ. ಓಕೆ, ವಿತ್ ಕಂಟಿನ್ಯೂಯಸ್ ಆಗಿರುತ್ತೆ ಆ ಕರ್ವು. ಅದನ್ನು ನಾವಿಲ್ಲಿ ಇಟ್ ಈಸ್ ಎನ್ ಓಪನ್ ಕರ್ವ್ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಆನ್ ಓಪನ್ ಕರ್ವ್, ಇಟ್ ಈಸ್ ಆನ್ ಓಪನ್ ಕರ್ವ್ ಆ್ಯಂಡ್ ಇಟ್ ಈಸ್ ಆನ್ ಓಪನ್ ಕರ್ವ್. ಇದನ್ನು ನಾವಿಲ್ಲಿ ಓಪನ್ ಕರ್ವ್ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿ ಕಟ್ ಆಗಿ ಮತ್ತೆ ಅದು ಸ್ಟಾರ್ಟ್ ಆಗಿರಲ್ಲ, ಬ್ರೇಕ್ ಆಗಿ ಸ್ಟಾರ್ಟ್ ಆಗಿರಲ್ಲ. ಅದನ್ನು ಓಪನ್ ಕರ್ವ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡೆಫಿನೇಷನ್ ಇಸ್ ಪಾಲಿಗಾನ್. The polygon is a closed curve formed by line segments. ಇಲ್ಲಿ ನಾವು ಲೈನ್ ಸೆಗ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಗೊತ್ತಿದೆ ಲೈನ್ ಸೆಗ್ಮೆಂಟ್ ಹೇಳಿದ್ದೀನಿ. ದೆನ್ ಇಟ್ ಈಸ್ ಫಾರ್ಮಿಂಗ್ ಬೈ ದ ಪಾಲಿಗಾನ್. ಈ ಲೈನ್ ಸೆಗ್ಮೆಂಟ್ನ ಯೂಸ್ ಮಾಡಿಕೊಂಡು formed a
ಪಾಲಿಗಾನ್ಸ್. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಲೈನ್ ಸೆಗ್ಮೆಂಟ್ ಯೂಸ್ ಮಾಡಬೇಕು. ಲೈನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾಲಿಗಾನ್ ಹಾಕ್ತಾ ಹೋಗ್ಬೇಕು. ಎಸ್, ಲೈನ್ ಯೂಸ್ ಮಾಡಿಕೊಂಡು ಈ ರೀತಿ ಲೈನ್ಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಪಾಲಿಗಾನ